ಹಾಯ್ ಫ್ಯಾಮಿಲಿ, ತುಂಬಾ ಜನ ಮೆಸೇಜ್ ಮಾಡಿ ಮಾರ್ನಿಂಗ್ ಡ್ರಿಂಕ್ ರೆಸಿಪಿ ಹಾಕಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ. ನಾನು ಇವಾಗ ಜಸ್ಟ್ ನಿಮಗೆ ವಿಡಿಯೋಗೆ ತೋರ್ಸಕ್ಕೆ ಒಂದು 5 to 6 ತಗೊಂಡಿದ್ದೀನಿ ಅಷ್ಟೇ. ನೀವು ಒಂದೇ ಸಲ ಮಾಡಿ ಇಟ್ಕೊಂತೀರಾ ಅಂದ್ರೆ ಒಂದು 1/4 kg ತಗೊಂಡು ಮಾಡ್ಬೋದು. ಇವಾಗ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ ಬೆಟ್ಟದ ನೆಲ್ಲಿಕಾಯಿ, 1 ಇಂಚು ಶುಂಠಿ, ಕರ್ಬೇವಿನ ಸೊಪ್ಪು ಮತ್ತೆ ಮಿಂಟ್ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನೀವು ಪೇಸ್ಟ್ ರೀತಿ ಮಾಡ್ಕೋಬೇಕು. ತುಂಬಾ ಸಿಂಪಲ್, ಈಸಿಯಾಗಿ ಮಾಡ್ಕೋಬಹುದು. ಆರಾಮಾಗಿ 1 ಮಂತ್ ವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ತರ ಪೇಸ್ಟ್ ಮಾಡಿದ್ಮೇಲೆ ಈ ತರ ಚೆನ್ನಾಗಿ ಫಿಲ್ಟರ್ ಮಾಡಬೇಕು ನೀವು. ಜಸ್ಟ್ ಆ ಫೈಬರ್ ಅಂದ್ರೆ ಅದಿ ಮೇಲ್ಗಡೆ ಏನಿರುತ್ತಲ್ಲ ಅದನ್ನ ಮಾತ್ರ ಬಿಡಬೇಕು. ಅದರಲ್ಲಿರೋ ರಸ ಪೂರ್ತಿ ನೀವು ಚೆನ್ನಾಗಿ ಇಂಟ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಲೆಮನ್ ಕೂಡ ಆಡ್ ಮಾಡ್ಕೋಬಹುದು. ನಾನು ಇಲ್ಲಿ ಮಿಸ್ ಆಗಿ ಹೋಗ್ಬಿಟ್ಟಿದ್ದೆ ವಿಡಿಯೋ. ಆಮೇಲೆ ಈ ತರ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ಲ ಅದರಲ್ಲಿ ಹಾಕೊಂಡು ನೀವು ಫ್ರೀಜರ್ ಅಲ್ಲಿ ಇಟ್ಕೊಂಡು ಡೈಲಿ ಮಾರ್ನಿಂಗ್ ಯೂಸ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ನಾನು ಇಲ್ಲಿ ಇದನ್ನ ಇವಾಗ ಫ್ರೀಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಇದನ್ನ ಮಾಡಿ ಇಟ್ಕೊಂಡು ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಒಂದ್ ಟ್ರೇ ಖಾಲಿಯಾಗಿ ಇದೆ, ಸೆಕೆಂಡ್ ಟ್ರೇ ಯೂಸ್ ಮಾಡ್ತಾ ಇರೋದು ನಾನು. ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಹೆಲ್ತ್ಗೆ, ಹೇರಿಗೆ, ಸ್ಕಿನ್ಗೆ ಎಲ್ಲದಕ್ಕೂ ಒಳ್ಳೇದು. ಅಂಡ್ ಇವಾಗ ನಾನು ನೈಟು ಇದಕ್ಕೆ ಚಿಯಾ ಸೀಡ್ಸ್ ಕೂಡ ನೆನೆಸಿ ಇಡ್ತಾ ಇದ್ದೀನಿ. ನೀವು ಹಾಗೆ ಬೇಕಾದ್ರೆ ಕುಡಿಬಹುದು, ಚಿಯಾ ಸೀಡ್ಸ್ ಹಾಕೊಂಡು ಕುಡಿಬಹುದು. ಮಾರ್ನಿಂಗ್ ಎದ್ಬಿಟ್ಟು ಒಂದು 3 ಕ್ಯೂಬ್ಸ್ ಹಾಕೊಂಡು ಮತ್ತೆ ನೆನೆಸಿರೋ ಚಿಯಾ ಸೀಡ್ಸ್ ಅದಕ್ಕೆ ಬಿಸಿನೀರ್ ಹಾಕಿ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಹನಿ ಹಾಕೊಂಡು ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬಾ ಒಳ್ಳೇದು. ಟ್ರೈ ಮಾಡಿ ಹೇಗೆ ಇರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡೋದನ್ನ ಮರಿಬೇಡಿ.